ಹಲೋ ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಮಾನ್ಸೂನ್ ಪ್ರಯುಕ್ತ ನಮ್ಮ ಆಫೀಸ್ದಲ್ಲಿ ಆರ್ಗನೈಸ್ ಮಾಡಿದಂಥ ಫುಡ್ ಫೆಸ್ಟಿವಲ್ ಇವೆಂಟ್ದ ವಿಡಿಯೋ ನಿಮಗಾಗಿ. ಈ ಫುಡ್ ಫೆಸ್ಟಿವಲ್ ಇವೆಂಟ್ಗೆ ಹೇಗೆ ಆಫೀಸ್ ಕೆಫೆಟೇರಿಯಾನ ಡೆಕೋರೇಟ್ ಮಾಡಿದ್ದರು ಮತ್ತು ಫುಡ್ ಫೆಸ್ಟಿವಲ್ದ ಮೆನು ಹೇಗಿತ್ತು ಅಂತ ಈ ಸಣ್ಣ ವಿಡಿಯೋ ಮೂಲಕ ನಿಮಗೆಲ್ಲ ತೋರಿಸುವ ಒಂದು ಸಣ್ಣ ಪ್ರಯತ್ನ. ಬನ್ನಿ ಫ್ರೆಂಡ್ಸ್, ಇವಾಗ ಕೆಫೆಟೇರಿಯಾ ಒಳಗಡೆ ಎಂಟ್ರಿ ಕೊಡೋಣ. ಇದೇ ನೋಡಿ ನಮ್ಮ ಆಫೀಸ್ ಕೆಫೆಟೇರಿಯಾ. ಫುಡ್ ಫೆಸ್ಟಿವಲ್ ಇವೆಂಟ್ಗಾಗಿ ಇವತ್ತು ತುಂಬಾ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಇದೇ ಫುಡ್ ಕೌಂಟರ್ಗಳಿಂದ ಡೈಲಿ ಎಲ್ಲ ಎಂಪ್ಲಾಯಿಗಳಿಗೆ ಫುಡ್ಡನ್ನು ಸರ್ವ್ ಮಾಡ್ತಾರೆ. ಈಗ ನೀವು ನೋಡುತ್ತಿರುವುದು ಎಲ್ಲ ಎಂಪ್ಲಾಯೀಸ್ಗಳು ಊಟ ಮಾಡಲು ಇರುವಂತಹ ಟೇಬಲ್ಸ್ಗಳ ಅರೇಂಜ್ಮೆಂಟ್. ಇದು ಇವತ್ತಿನ ಫುಡ್ ಫೆಸ್ಟಿವಲ್ ಇವೆಂಟ್ದ ಫುಡ್ ಮೆನು. ಈ ಮೆನುನಲ್ಲಿ ವೆಜ್, ನಾನ್ ವೆಜ್ ಮತ್ತು ಡೆಸರ್ಟ್ ಅಂತ ಸರಿಸುಮಾರು 25 ಐಟಮ್ಸ್ಗಳ ಲಿಸ್ಟನ್ನು ನಾವಿಲ್ಲಿ ನೋಡಬಹುದು. ಸೊ ನಾನು ಫುಲ್ ವೆಜ್ ಥಾಲಿಯನ್ನು ಟೇಸ್ಟ್ ಮಾಡಿದೆ. ಈ ವೆಜ್ ಥಾಲಿಯಲ್ಲಿ ಜಾಕ್ ಫ್ರೂಟ್ ಬಿರಿಯಾನಿ, 2 ಚಪಾತಿ, ಪನ್ನೀರ್ ಕರಿ, ಗೋಬಿ ಮಂಚೂರಿ, ಸ್ವೀಟ್ ಮತ್ತು ರೈತಾನ ಸರ್ವ್ ಮಾಡಿದರು. ಇದೇ ನೋಡಿ ಫುಲ್ ವೆಜ್ ಥಾಲಿ ಪ್ಲೇಟ್. ಫುಡ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಮತ್ತು ಫಸ್ಟ್ ಟೈಮ್ ನಾನು ಜಾಕ್ ಫ್ರೂಟ್ ಬಿರಿಯಾನಿನ ಟೇಸ್ಟ್ ಮಾಡಿದೆ. ಸೊ ಟೇಸ್ಟ್ ಮಾತ್ರ ಸೂಪರ್. ಇನ್ನು ಕೊನೆಯದಾಗಿ ಇವತ್ತು ಫುಡ್ ಫೆಸ್ಟಿವಲ್ ಇವೆಂಟ್ದ ಸ್ಪೆಷಲ್ ಅಂತ ಸ್ಪೆಷಲ್ ಫಲೂದಾ ಮತ್ತು ಫ್ರೂಟ್ ಕಸ್ಟರ್ಡನ್ನು ಸರ್ವ್ ಮಾಡಿದರು. ಸೊ ನಾನು ಐಸ್ ಕ್ರೀಮ್ ಫ್ರೂಟ್ ಕಸ್ಟರ್ಡನ್ನು ಟೇಸ್ಟ್ ಮಾಡಿದೆ. ಡೆಸರ್ಟ್ ಟೇಸ್ಟ್ ಮಾತ್ರ ಆಸಮ್. ಐಸ್ ಕ್ರೀಮ್ ಫ್ರೂಟ್ ಕಸ್ಟರ್ಡ್ ಟೇಸ್ಟ್ ಮಾತ್ರ ತುಂಬಾ ಡಿಲಿಸಿಯಸ್ ಆಗಿತ್ತು ಫ್ರೆಂಡ್ಸ್. ಅದೇ ರೀತಿಯಾಗಿ ನನ್ನ ಬ್ಯಾಕ್ಗ್ರೌಂಡ್ನಲ್ಲಿ ನೀವು ಆಫೀಸಿನ 12ನೇ ಫ್ಲೋರ್ದಿಂದ ಕಾಣುವ ಹೊರಗಡೆಯ ವ್ಯೂವನ್ನು ನೋಡಬಹುದು. ವ್ಯೂ ಮಾತ್ರ ತುಂಬಾ ಸೂಪರ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.